ಕೆಲವ್ರಿಗೆ ಉಪಯೋಗ ಆಗ್ತಾ ಇದೆ, ಎಲ್ಲರಿಗೂ ಉಪಯೋಗ ಆಗ್ತಾ ಇಲ್ಲ. ಯಾವ ಯೋಜನೆಯೂ ಬೇಡ. ಮಕ್ಕಳಿಗೆ ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳು ತುಂಬ ಅಧ್ವಾನ ಆಗಿದೆ. ಅದನ್ನೆಲ್ಲ ಸರಿ ಮಾಡಲಿ. ಮಕ್ಳಿಗೆ ಮಾತ್ರ ಫ್ರೀಯಾಗಿ ಕೊಡಲಿ ಬಸ್ ಪಾಸು, ಇನ್ಯಾರಿಗೂ ಬೇಡ. ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ ಎಲ್ಲೋಗೋಕ್ಕೂ. ಈ ಪಾಸಲ್ಲಿ ಗಂಡಸರುಗಳು ಅರ್ಜೆಂಟಾಗಿ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅಂದರೆ ತುಂಬ ತೊಂದರೆ ಆಗ್ತಾಯಿದೆ. ಜಾಸ್ತಿ ಬಸ್ ಬಿಟ್ಟಿಲ್ಲ ಅವರು, ಕಡಿಮೆ ಬಸ್ ಬಿಟ್ಬಿಟ್ಟು ಬಸ್ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ. ಬೇಡ, ಅದು ಎಲ್ಲರಿಗೂ ನಿಲ್ಲಿಸ್ಲಿ, ಅವ್ರಿಗೂ ಲಾಸು. ಯಾಕೆ ಬೇಕು? ಹೋಗ್ತಾರೆ ಬಸ್ಸಲ್ಲಿ ದುಡ್ಡಿರೋರು. ಇಷ್ಟು ವರ್ಷ ಹೋಗ್ಲಿಲ್ವಾ ಅಲ್ವಾ? ಮಕ್ಳಿಗೆ ಕೊಡಲಿ, ಕಾಲೇಜ್ ಮಕ್ಳಿಗೆ ಕೊಡಲಿ, ಸ್ಕೂಲ್ ಮಕ್ಳಿಗೆ ಕೊಡಲಿ ಪಾಸು. ಏನು ಇಲ್ಲದೆ ಇರೋ ಒಂಥರ ನಿರ್ಗತಿಕರಿಗೆ ಕೊಡಲಿ ಪಾಸು. ಹೊರಗಡೆ ಕೆಲಸ ಕಾರ್ಯಕ್ಕೆ ಹೋಗೋರಿಗೆ, ಸುಮ್ಮನೆ ಓಡಾಡೋರಿಗೆ ಏನಕ್ಕೆ ಕೊಡಬೇಕು ಫ್ರೀ ಬಸ್ಸು ಅಲ್ವಾ? ಅದರಿಂದ ಗಂಡಸರುಗಳಿಗೆಲ್ಲ ತುಂಬ ಕಷ್ಟ ಆಗ್ತಾಯಿದೆ. ಕಡಿಮೆ ಬಸ್ ಬಿಡ್ತಾರಲ್ವಾ, ಟೈಮಿಗೆ ಕರೆಕ್ಟಾಗಿ ಗಂಡು ಮಕ್ಕಳು ಕಾಲೇಜ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಅವರಿಬ್ಬರನ್ನ ಕೆಳಗೆ ಇಳಿಸ್ಬಿಟ್ಟು ಬೇರೆ ಯಾರು ಸರಿಯಾಗಿರೋರು ಕುತ್ಕೋಬೇಕು. ಯಾಕೆ ಅಂತಂದರೆ ಇಬ್ಬರೂ ಸರಿಗಿಲ್ಲ. ಕಚ್ಚಾಡಿಕೊಂಡು ಇಬ್ಬರಿಗೂ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಎಲ್ಲರ ತಲೆ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತವ್ರೆ. ಏನು ನೋಡಿದ್ರು ಪ್ರತಿಯೊಂದು ಬೆಲೆ ಜಾಸ್ತಿ ಮಾಡಿ ಇವರೇನು ಉದ್ಧಾರ ಮಾಡೋದು? ನಿಮ್ಮ ಪ್ರಕಾರ ಯಾರು ಸಿ ಎಂ ಅವರಿಬ್ಬರೂ ಬೇಡ, ಬೇರೆ ಯಾರಾದರೂ ಒಳ್ಳೆಯವ್ರನ್ನ ಆರಿಸಿ. ಅಂದರೆ ಮತ್ತೆ ಇವಾಗ ಎಲೆಕ್ಷನ್ ಮಾಡಿ. ಹೌದು, ಅವರಿಬ್ಬರೂ ಬೇಡ. ಎಲ್ಲಾನು ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಬೆಲೆ ಜಾಸ್ತಿ, ಟ್ಯಾಕ್ಸ್ ಎಲ್ಲ ಬೆಲೆ ಜಾಸ್ತಿ. ಕಸಕ್ಕೆ ಟ್ಯಾಕ್ಸ್ ಕಟ್ಟಿ ಅದೆಲ್ಲ ಎಲ್ಲಿಂದ ಕಟ್ತಾರೆ ಜನ ಅಲ್ವಾ? ಯಾರೋ ಇರೋರು, ತುಂಬ ಇರೋರು ಕಟ್ತಾರೆ, ಇಲ್ಲದೇ ಇರೋರು ಚೂರು ಪಾರು ಇಟ್ಕೊಂಡಿರೋರು ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ದಿನಕ್ಕೊಂದೊಂದು ರೂಲ್ಸ್ ಮಾಡಿದ್ರೆ ಇವರು ಅದೆಲ್ಲ ಏನು ಬೇಡ. ಅವರಿಬ್ಬರನ್ನ ಕೆಳಗೆ ಇಳಿಸಿ ಬೇರೆ ಯಾರಾದರೂ ಒಳ್ಳೆಯವ್ರನ್ನ ಕುಣಿಸಿ ಬರೀ ಮಕ್ಳಿಗೆ ಕೊಡಿ ಪಾಸು. ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಅವ್ರಿಗೆ ಕೊಡಿ, ಇಲ್ಲದೇ ಇರೋವ್ರಿಗೆ ಕೊಡಿ. ಸುಮ್ಮನೆ ಇರೋರೆಲ್ಲ 2,000 ತೊಗೋತಾರೆ. ಯಾಕೆ ಬೇಕು? ಬೇಡ, ಎಲ್ಲ ನಿಲ್ಲಿಸ್ಲಿ. ಅವರು ಲಾಸ್ ಮಾಡಾಕ್ಬಿಟ್ಟು ಇಳಿತಾರೆ ಅವರು ನಮ್ಮನ್ನು. ಅಲ್ಲ, ಸರ್ಕಾರ ಯಾವುದಿದ್ರೆ ನಿಮಗೆ ಅನುಕೂಲ ಆಗುತ್ತೆ? ನಮಗೆ ಸರ್ಕಾರ ಕಾಂಗ್ರೆಸ್ಸೇ ಇರಲಿ, ಇವರಿಬ್ಬರೂ ಬೇಡ. ಯಾಕಂದರೆ ಇವರಿಬ್ಬರು ಜನಗಳಿಗೆ ಆಸೆ ತೋರಿಸಿ ಮೋಸ ಮಾಡ್ತಾವ್ರೆ. ನಮ್ಮದೇ ಕಿತ್ಕೊಂಡು 100 ಜನಕ್ಕೆ ಕೊಟ್ಬಿಟ್ಟು ನಮ್ಮ ತಲೆ ಮೇಲೆ ಸಾಲ ಹೊರಿಸ್ತಾರೆ. ಯಾಕೆ ಬೇಕು? ಮನೆ ಯಜಮಾನನೇ ಕಳ್ಳ ಆಗ್ಬಿಟ್ಟು ಇರೋ ಮಕ್ಕಳು ಮರಿ ಮೇಲೆ ಸಾಲ ಹೊರಿಸಿದ್ರೆ ಎಲ್ಲಿಯೋ ತಿರ್ಸ್ತಾರೆ ಮಕ್ಕಳು ಮರಿ? ಆಗುತ್ತಾ? ಅವ್ರು ದುಡ್ದಿದ್ದು ಸಾಲಕ್ಕೆ ಬಡ್ಡಿ ಕಟ್ಟೋಕ್ಕೂ ಸಾಲಲ್ಲ. ಆ ಥರ ಮಾಡ್ತಾವ್ರಿ ಇವರು. ಅದಕ್ಕೆ ಅವ್ರನ್ನ ದಯವಿಟ್ಟು ಇಳಿಸು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.